ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಜ್ಯದ ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದಿನಾಂಕ 11ರಂದು ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಶರಣಪ್ಪ ಸುಲ್ತಾನಪುರ ನೀಡಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ರೈತರಿಗೆ ತೀವ್ರ ತೊಂದರೆಯಾಗಿದೆ. ಕೇಂದ್ರ ಸರ್ಕಾರ ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನಗೊಳಿಸುತ್ತಿಲ್ಲ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ನೀಡಿದ ಅನೇಕ ಭರವಸೆ ಈಡೇರಿಸುತ್ತಿಲ್ಲ. ಇದರಿಂದಾಗಿ ರೈತರ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುವಂತಾಗಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ 4 ರೈತ ವಿರೋಧಿ ಕಾಯ್ದೆಗಳನ್ನು ಕೇಂದ್ರ ಹಿಂಪಡೆದ ನಂತರ ಆಯಾ ರಾಜ್ಯಗಳು ಈ ಕಾಯ್ದೆ ಜಾರಿಗೊಳಿಸಬಹುದು ಪ್ರಧಾನಿ ಹೇಳಿದರು. ಅಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವ ಬಿಜೆಪಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಅವರು ಸುಗ್ರೀವಾಜ್ಞೆ ಮೂಲಕ ಈ 4 ಕಾಯ್ದೆ ಜಾರಿ ಮಾಡಿದರು. ಮೇಲ್ಮನೆಯಲ್ಲಿ ಬಹುಮತ ಇರಲಿಲ್ಲ. ಜಾದಳ ಪಕ್ಷದ ಬೆಂಬಲದೊಂದಿಗೆ ಕಾಯ್ದೆ ಅನುಷ್ಠಾನಗೊಳಿಸಲಾಯಿತು. ಅಂದು ವಿರೋಧ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯ ಅವರು ತಾವು ಅಧಿಕಾರಕ್ಕೆ ಬಂದರೆ ಈ ಕಾಯ್ದೆ ಹಿಂಪಡೆಯುವ ಭರವಸೆ ನೀಡಿದರು. ಇಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದು 2.5 ವರ್ಷ ಕಳೆದರೂ ಇದುವರೆಗೂ ಈ ಕಾಯ್ದೆ ಹಿಂಪಡೆದಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಸೋನಪ್ಪ ಪೂಜಾರಿ ನೇತೃತ್ವದಲ್ಲಿ ಇವತ್ತೇನು ಚಳಿಗಾಲದ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನಕ್ಕೆ ದಿನಾಂಕ 11/12/2025ರಂದು ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಕಾರಣ ಇಷ್ಟೇ, ರೈತರ ಉತ್ಪನ್ನಗಳಿಗೆ ಯಾವುದೇ ಉತ್ಪನ್ನ ಇರಲಿ ಕನಿಷ್ಠ ಬೆಂಬಲ ಬೆಲೆ ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ಸಾಲ ವಸೂಲಾತಿಗೆ ಬ್ಯಾಂಕುಗಳು ನೆರೆ ರಾಜ್ಯದಲ್ಲಿ ಮತ್ತು ಸ್ಥಳೀಯ ನ್ಯಾಯಾಲಯಗಳಲ್ಲಿ ದಾಳಿಯನ್ನು ಹೂಡಿ ಇವತ್ತು ರೈತರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಇವತ್ತು ರೈತರ ಆತ್ಮಹತ್ಯೆಗೆ ದಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಲ ವಸೂಲಾತಿ ರದ್ದುಗೊಳಿಸಬೇಕು ಮತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಅದೇ ರೀತಿಯಾಗಿ ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ಹಿಂಪಡ್ಕೊಳ್ಬೇಕು. ಮತ್ತು ಏನಿವತ್ತು ಡಾಕ್ಟರ್ MS ಸ್ವಾಮಿನಾಥನ್ ವರದಿ, ಆಯೋಗದ ವರದಿ ದೇಶದಲ್ಲಿ 2006ರಿಂದ ನೆನೆಗುದಿಗೆ ಬಿದ್ದಿದೆ 20 ವರ್ಷಗಳಿಂದ. ಆ ವರದಿಯನ್ನು ಹಿಂಪಡ್ಕೊಳ್ಳೋಕ್ಕೋಸ್ಕರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಒತ್ತಡವನ್ನು ಹಾಕಬೇಕು ಮತ್ತು ಕೇಂದ್ರದ ವಿರೋಧ ಪಕ್ಷ ಕೇಂದ್ರ ಸರ್ಕಾರ ಒತ್ತಾಯವನ್ನು ಮಾಡಬೇಕು. ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಬರೀ ನಾಟಕ ಮಾಡಕ್ಕೆ ಹೊಂಟಿದ್ದಾರೆ. ಈ ನಾಟಕ ಕೈಬಿಟ್ಟು ಕಾಸಿ ಒತ್ತಾಯವನ್ನು ಮಾಡಿ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಿ ರೈತರ ಪರವಾಗಿ ಬೆಂಬಲ ಬೆಲೆಯನ್ನು ಕೊಡಿಸಬೇಕು. ಇವತ್ತು ಇರ್ತಕ್ಕಂಥ ಬೆಂಬಲ ಬೆಲೆ ಯಾವುದೇ ಮಾನದಂಡ ಇಲ್ಲ. ಇವತ್ತು ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಬೆಲೆ ಆಯೋಗದ ವರದಿ ಪ್ರಕಾರ ಬೆಲೆ ಇದ್ದಾದರೆ ಪ್ರತಿ 10 ಪಟ್ಟು ಜಾಸ್ತಿ ಆಗ್ತಾರೆ ರೈತರ ಉತ್ಪನ್ನಗಳಿಗೆ. ಹಾಗಾಗಿ ಇವರು ಕೊಡ್ತಕ್ಕಂಥ ಬೆಂಬಲ ಬೆಲೆ ಯಾವುದಕ್ಕೂ ಜಮ ಇಲ್ಲ, ಇದು ಯಾವ ಮಾನದಂಡನೂ ಇಲ್ಲ. ಹಾಗಾಗಿ ಈ ಬೆಂಬಲ ಬೆಲೆ ಅವಶ್ಯಕತೆ ಇಲ್ಲ ನಮ್ಗೆ. ಅಲ್ಲಿವರೆಗೂ ನಾವು ಯಾವುದೇ ಸಾಲ ಕಟ್ಟೋಕ್ಕಾಗಲ್ಲ. ಹಾಗಾಗಿ ವರದಿಯನ್ನು ಸ್ವಾಮಿನಾಥನ್ ವರದಿ ಜಾರಿಗೊಳಿಸಿ MSPಯನ್ನು ಕಾನೂನುಬದ್ಧಗೊಳಿಸಬೇಕು ಮತ್ತು ಮಾರುಕಟ್ಟೆಯಲ್ಲಿ ವರ್ತಕರಿಗೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ದರಕ್ಕೆ ತಗೋಬೇಡ್ರಂತ ಒಂದು ಬಾಟಮ್ ಲೈನ್ನಲ್ಲಿ ಕಾನೂನು ಜಾರಿ ಮಾಡಬೇಕು. ಇಲ್ಲ ಖರೀದಿಗಾರ ನಿರಂತರ ಪ್ರಾರಂಭ ಇರಬೇಕು ವರ್ಷ ಪೂರ್ತಿ. ಇಲ್ಲಾಂದ್ರೆ ಬೆಳೆ ಬಂದಾಗ ಅಷ್ಟ ಪ್ರತಿಭಟನೆ ಮಾಡಿದಾಗ ಆಮೇಲೆ ನೋಂದಣಿ ಮಾಡಿಕೊಂಡು 3 ತಿಂಗಳು ಮಾಡಿಕೊಂಡು ರೈತರೆಲ್ಲ ಮಾರಿಕೊಂಡ ಮೇಲೆ ಆನಂತರ ಖರೀದಿಗಾರ ಯಾರು ರೈತರಿಗೆ ಲಾಭ ಆಗುತ್ತೆ, ವರ್ತಕರಿಗೆ ಲಾಭ ಆಗುತ್ತೆ. ಇದನ್ನೆಲ್ಲ ಕೈ ಬಿಡಬೇಕು. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ರೈತರು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಇವತ್ತು ತುಂಗಭದ್ರಾ ಕಟ್ಟೆಗಟ್ಟುಗಳು ಕಿತ್ಕೊಂಡು ಹೋಗ್ಯಾವ. ಇವತ್ತು 2ನೇ ಬೆಳೆ ನೀರಿಲ್ಲ ಅಂತ ಹೇಳ್ತಾರೆ. ಇವತ್ತು ಅತಿ ಹೆಚ್ಚು ಮಳೆ ಆಗೈತೆ, 100 TMS ನೀರು ನದಿ ಮೂಲಕ ಹರಿದು ಹೋಗೈತೆ. ಆದರೂ ಇವತ್ತು ನಾವು ಗೇಟ್ ಕೂಡಿಸ್ತೀವಂತಾರೆ. ಗೇಟನ್ನು ಎಲ್ಲಿವರೆಗೆ ಕೂಡಿಸ್ತೀರಿ ನೀವು? ಮೇ ಒಳಗಡೆ ಗೇಟ್ ಕೂಡಿಸ್ಬೇಕು ನೀವು. ಅದೇ ರೀತಿಯಾಗಿ ನವಲಿ ಸಮಾನಾಂತರ ಜಲಾಶಯ ಎಲ್ಲ ಪಕ್ಷಗಳು ರಾಜಕೀಯ ಮಾಡ್ಕೊಂತ ಹೊಂಟವ. ಇದು ನಾಟಕ ಮಾಡೋದು ಕೈ ಬಿಡಬೇಕು. ಈಗ ಏನಿದ್ರು ನೀವು ಅದಕ್ಕೇನು ನವಲಿ ಸಮಾನಾಂತರ ಜಲಾಶಯ ಕಟ್ಟೋಕ್ಕೆ ಏನು ಪೂರ್ತಿ ಪ್ರಮಾಣದ ಹಣ ಬೇಕು, ಅದಕ್ಕೆ ಬಿಡುಗಡೆ ಮಾಡಬೇಕು. ಇವತ್ತು ಅಧಿವೇಶನದಲ್ಲಿ ತಂದಿಡಬೇಕು. ಆಲಿಮಟ್ಟಿ ಜಲಾಶಯನ ಏನು 524 ಇರಿಸ್ಬೇಕಂತಿದ್ದೆ, ಅದಕ್ಕೇನು ವ್ಯವಸ್ಥೆ ಬೇಕು ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಹೆಸರು ಶರಣಪ್ಪ ಬರಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಜಾತಿ ನಿಂದನೆ ಮತ್ತು ಕೊಲೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಲು ಆಗ್ರಹಿಸಿ ಭೀಮಾ ಆರ್ಮಿ ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಿಗೆ ಮನವಿ ನೀಡಲಾಯಿತು. ಹೆಲ್ಬೇಸ್ ನಗರದ ಚಂದ್ರಬಂಡ ರಸ್ತೆ ಬಳಿ ಇರುವ ಬಿ ತಿಮ್ಮಾರೆಡ್ಡಿ ಮನೆಯ ಕಾಂಪೌಂಡ್ ಹತ್ತಿರ ತನ್ನ ಗೆಳೆಯರೊಂದಿಗೆ ನಿಂತಿದ್ದ ರಾಯಚೂರು ನಗರದ ಅರ್ಜುನವಾಡದ ಮಾದಿಗ ಸಮುದಾಯಕ್ಕೆ ಸೇರಿದ ದಶವಂತ್ ಅಲಿಯಾಸ್ ತಾಯಪ್ಪ ಎಂಬ ದಲಿತ ಯುವಕನನ್ನು ಬಿ ತಿಮ್ಮಾರೆಡ್ಡಿ ಮತ್ತು ಆತನ ಸಹಚರರು ವಿನಾಕಾರಣ ಜಾತಿ ನಿಂದನೆ ಮಾಡಿ ಗುಂಪು ಹಲ್ಲೆಯ ಮೂಲಕ ದೈಹಿಕ ಹಲ್ಲೆ ನಡೆಸಿ ಮನಸೋ ಇಚ್ಛೆ ಒಡೆದಿರುತ್ತಾರೆ.
ಇದರ ಪರಿಣಾಮವಾಗಿ ಹಲ್ಲೆಗೊಳಗಾದ ಯುವಕ ಸಾವನ್ನಪ್ಪಿರುತ್ತಾನೆ. ಈ ಕುರಿತು ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 6/10/2025ರಂದು ಬಿ ತಿಮ್ಮಾರೆಡ್ಡಿ ಸೇರಿದಂತೆ ಇತರೆ 5 ಜನ ವಿರುದ್ಧ ವಿವಿಧ ಪ್ರಕರಣ ದಾಖಲಾಗಿರುತ್ತದೆ. ಜಮೀನು ರಹಿತವಾದ ಗಂಭೀರ ಸ್ವರೂಪದ ಪ್ರಕರಣ ದಾಖಲಾಗಿ 2 ತಿಂಗಳು ಕಳೆದರೂ ಇಲ್ಲಿಯವರೆಗೂ ಒಬ್ಬ ಆರೋಪಿಗಳನ್ನು ಬಂಧನ ಮಾಡಿರುವುದಿಲ್ಲ. ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಲಾಯಿತು. ಮಾತಾಡಿದೆ ಮತ್ತು ಮೇಡಮ್ ಅವರು ಬಂದಾಗ ಕೂಡ ಅವರು ಮಾತಾಡಿದೆ ಸರ್. ನಾವು ಡಿ ಸಿ ಅವರು ಮಾತಾಡೋದು ಡಿ ಸಿ ಹತ್ರ ಕೂಡ ಹೋಗಿದ್ದೀವಿ ಸರ್. ಮತ್ತು ಡಿ ಸಿ ಅವರು ಕೂಡ ಡಿ ಸಿ ಆಗಿರ್ತಕ್ಕಂಥ ಈ ವಿಷಯವನ್ನು ನಮ್ಮ ಸರಿ ಮಾತಾಡಿದ್ರು. ಆಮೇಲೆ ಬಳ್ಳಾರಿಯ ಎಸ್ ಪಿ ಸರ್ ಕೂಡ ಮಾತಾಡಿದ್ರು ಸರ್. ರಾಮಚಂದ್ರ ಅವರು ಕೂಡ ಸರ್ ಇಷ್ಟೆಲ್ಲ ಆದರೂ ಸರ್ ನಮ್ಮದೇ ಲಿಮಿಟ್ಸ್ ಆಗಿದೆ ಸರ್. ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಬಿ ತಿಮ್ಮಾರೆಡ್ಡಿ ಹೋಗಿದ್ದರಿಂದ ಪ್ರಕರಣ ದಾಖಲಾಗಿದೆ. ಇದು 4ನೇ ಪ್ರಕರಣ ಪ್ರಕರಣ ಸರ್. ತುಂಬ ಸರ್ ಬೇರೆ ರೀತಿಯೆಲ್ಲ ಮತ್ತು ಇವರು ಅದ್ರ ಬಗ್ಗೆ ಪ್ರೆಸ್ಮೆಂಟ್ ಮಾಡಿಲ್ಲ. ಪ್ರೆಸ್ಮೆಂಟ್ ಮಾಡಿದಂಥ ಅವ್ರಿಗೆ ಗುರಿಯಾಗಿದೆ. ನಮ್ಮನ್ನು ಕಾರಣದ ಸಹಕಾರ ಮಾಡಬಹುದು ಕೊಟ್ಟಿದ್ದಾರೆ. ಲಿಖಿತ 5 ಜನರಿಗೆ ಬೇಲ್ ರಿಜೆಕ್ಟ್ ಆಗಿದೆ. ಬೇಲ್ ರಿಜೆಕ್ಟ್ ಆಗಿದ್ದು 18/11/2025 ಹತ್ತಿರ 15 ಜನ ಬೇಲ್ ಆಗಿದೆ. ಅದಕ್ಕಿಂತ ಮುಂಚೆ FIR ಆಗಿದ್ದು 6/11/2025. ಇಲ್ಲಿವರೆಗೂ ಆರೋಪಿಗಳ ಘೋಷಣೆ ಆಗ್ತಾ ಇದೆ. ಇದು DCR ವ್ಯಾಪ್ತಿ ಬರ್ತೈತೆ ವಿಷಯಕ್ಕೂ ಗೊತ್ತಿದೆ ಸರ್. ಆದರೆ ಲಿಮಿಟ್ಸ್ ಪೊಲೀಸರಿದ್ದಾರ ಅರೆಸ್ಟ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶಗಳಿದ್ದಾವ. ಅರೆಸ್ಟ್ ಮಾಡಿ DCRಗೆ ಒಪ್ಪಿಸಲಿ ಅನ್ನೋದು ಸರ್. ಕೇಸ್ ನಿಮ್ಮ ಕೈಯಲ್ಲಿಲ್ಲ ಸರ್. ಆದರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದಿದೆ ಸರ್. ಆ ಕಾರಣಕ್ಕೆ ನಾವು ಕೇಳ್ತಾ ಇದ್ದೇವೆ ಸರ್. ಹಾಂ ಸರ್. ಆಮೇಲೆ ಅವರು ಶಿವಾನಂದ ಲಮಾಣಿ ಸರ್ ತುಂಬ ಲಕ್ಷ್ಯ ವಹಿಸ್ತಾ ಇದ್ದಾರೆ ಸರ್ ಈ ವಿಚಾರದಲ್ಲಿ. ನಾವು ಅದನ್ನು ಬಿಡಿ ಸರ್. ಆ ವಿಂಗಲ್ಲಿ ಮಾತಾಡ್ಕೊಳ್ತೀವಿ ಸರ್. ಅವ್ರಿಗೆ ಸಂಬಂಧಪಟ್ಟ ನಿಮ್ಮದು ಏನಿಲ್ಲ ಸರ್. ನಾವು ಆರೋಪಗಳನ್ನು ಬಂಧನ ಮಾಡಬೇಕು. ಬಂಧನ ಮಾಡಲಿಕ್ಕೆ ನಿಮ್ಮ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಆ ಕುಟುಂಬಕ್ಕೆ ಇದಾಗಬೇಕು ಸರ್. ಅದೇ ಬೇಕಿದೆ ಸರ್. ನಾವು ಕೂಡ ಅಡ್ರೆಸ್ ಮಾಡಿದ್ದು ಜಾಗೃತಿ ಸರ್. ಅವ್ರಿಗೆ ಮಾಡಿದೆ ಸರ್. ಮತ್ತು ಕಾಫಿ ತಂತ್ರ ಕಳಿಸ್ತಾ ಇದೆ ಸರ್. ಮತ್ತು ಇದು ಒಂದೇ ಅಲ್ಲ ಸರ್. ಮೊನ್ನೆ ತುಂಬ ಆಗಿದೆ ಸರ್. ಈಗ ದೇವದುರ್ಗದಲ್ಲಿ ಬಂಧನ ಮಾಡಿದೆ ಸರ್. ಬಳಗದವರು ಬೇರೆ ಬೇರೆ ಕಡೆಯಿಂದ ಬಂಧನ ಆಗ್ತಿದೆ. ಅದೇ ಲೋಕಲ್ ಪೊಲೀಸರಿಗೆ ಅರೆಸ್ಟ್ ಮಾಡಿ ಡೀಸೆಲ್ ಹೋಗ್ತಿದೆ. ನನಗೆ ಸರ್ ಮತ್ತೆ ಸರ್ ಹೆಂಗಂದರೆ ಇವತ್ತು ಅವರು ಕನಿಷ್ಠ ಪ್ರಯತ್ನ ನಡೀತಾ ಇಲ್ಲ. ಆರೋಪದಿಂದ ಬಂಧನ ಮಾಡೋಕ್ಕೆ ತಮ್ಮದು ಸರ್ ನಮ್ಮ ವ್ಯಾಪ್ತಿಯಲ್ಲಿ ಏನಾಗುತ್ತೆ ಅದನ್ನು ಮುಂದೆ ಮಾತಾಡ್ತಾರೆ. ಮೆಮೊರಂಡಮ್ ಕೊಡೋಣ. ಸಾರ್ವಜನಿಕ ಭರವಸೆ ಗೌರವ ಇತ್ತು. 100% ಮತ್ತೆ ಸ್ವಲ್ಪ ದಿನಗಳ ನಂತರ ಬದಲಾವಣೆ ಏನಾಗುತ್ತೆ ಯರ್ಮರ್ಸ್ ಗ್ರಾಮದ KIDB ಲೇಔಟ್ ಹತ್ತಿರ ಕಸಾಯಿಖಾನೆ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ. ಅಗತ್ಯವಿದ್ದರೆ ಮಹಾನಗರ ಪಾಲಿಕೆ ಮುತ್ತಿಗೆ ಮತ್ತು ರಸ್ತೆ ತಡೆ ಅಂತ ಉಗ್ರ ಚಳವಳಿ ನಡೆಸುವುದಾಗಿ ಯರ್ಮರ್ಸ್ ಗ್ರಾಮದ ಸರ್ವ ಪಕ್ಷದ ಮುಖಂಡರು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಸಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು, ನಿನ್ನೆ ಸಹಾಯಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಮನವಿ ನೀಡಲಾಗಿದೆ. ಇದಕ್ಕೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ಒಂದೇ ಮುಂದಿನ ದಾರಿಯನ್ನು ಹೇಳಿದರು. ಗ್ರಾಮದ ನಿವೃತ್ತಿ ಶಿಕ್ಷಕರಾದ ವೈ ಸುರೇಂದ್ರ ಬಾಬು ಅವರು ಮಾತನಾಡುತ್ತಾ, ಕಸಾಯಿಖಾನೆಗೆ KIDB ಹತ್ತಿರ ಸ್ಥಳ ಆಯ್ಕೆ ನಿರ್ಧಾರವೇ ತಪ್ಪು. ಇಲ್ಲಿ ಪರಿಸರ ಹಾಳು ಮಾಡುವ ಉದ್ದೇಶದಿಂದ ಈ ರೀತಿ ಮಾಡಲಾಗುತ್ತದೆ. ಕಸಾಯಿಖಾನೆ ನಿರ್ಮಾಣಕ್ಕೆ ಆಯ್ಕೆ ಮಾಡಿದ ಸ್ಥಳದ ಹತ್ತಿರದಲ್ಲಿ ಮೌಲಾನಾ ಆಜಾದ್ ಶಾಲೆ ಇದೆ. ಇನ್ನಿತರೆ ಸರ್ಕಾರಿ ಶಾಲೆಗಳಿವೆ. ಬಸವೇಶ್ವರ ಕಾಳಿಕಾಂಬ ದೇವಸ್ಥಾನಗಳಿವೆ. ನ್ಯಾಯಾಧೀಶರ ವಸತಿ ಸಮೀಕ್ಷೆ ಇಲ್ಲಿಯೇ ಸ್ಥಳ ಆಯ್ಕೆ ಮಾಡಲಾಗಿದೆ. ವಿಮಾನ ನಿಲ್ದಾಣ ನಿರ್ಮಿಸಲಾಗುತ್ತದೆ. ಇಷ್ಟೆಲ್ಲ ಯೋಜನೆಗಳ ಮಧ್ಯೆ ಕಸಾಯಿಖಾನೆ ಇಲ್ಲಿ ನಿರ್ಮಾಣ ಎಷ್ಟು ಸೂಕ್ತ? ಆಕ್ರೋಶ ವ್ಯಕ್ತಪಡಿಸಿದರು. 2 ಎಕರೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿದ್ದಾರೆ. ಈ ಒಂದು ಕಸಾಯಿಖಾನೆ ಉದ್ದೇಶ ಏನಂದ್ರೆ ಅಲ್ಲಿರ್ತಕ್ಕಂಥ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಒಂದು ಉದ್ದೇಶ. ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳು ಪರಿಸರವನ್ನು ನಿರ್ಮಾಣ ಮಾಡಿ ಮತ್ತು ಜನರಿಗೆ ಒಳ್ಳೆಯ ಒಂದು ಸೌಕರ್ಯವನ್ನು ಕೊಡಬೇಕು ಸರ್ಕಾರ ಹೇಳ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳೇ ಈ ರೀತಿ ಮಾಡಿದರೆ ಜನ ಎಲ್ಲಿ ಹೋಗ್ಬೇಕು? ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ಮೊರಾರ್ಜಿ ದೇಸಾಯಿ ಸ್ಕೂಲ್ ಇದೆ, ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಇದೆ, ಮೌಲಾನಾ ಆಜಾದ್ ಹಾಸ್ಟೆಲ್ ಇದೆ. KIDB ಸುಮಾರು 300 ಜನ ಜನವಸತಿ ಮಾಡ್ತಿದ್ದಾರೆ ಈಗ. ಜೊತೆಗೆ 2 ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸರ್ವಜ್ಞ ಸರ್ಕಲ್ ಇದೆ, ಬಸವೇಶ್ವರ ದೇವಸ್ಥಾನ ಇದೆ, ಕಾಳಮ್ಮ ದೇವಸ್ಥಾನ ಇದೆ ಮತ್ತು ಸುತ್ತಮುತ್ತ ಎಲ್ಲ ಬಡಾವಣೆಗಳಿವೆ ಮತ್ತು
ಮನೆ ಜುಡಿಷಿಯಲ್ ಕಾಲೇಜ್ ಏನಪ್ಪ ಅಲ್ಲೇ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮತ್ತು ಎಲ್ಲ ಮೇಲಾಗಿರ್ತಕ್ಕಂಥ ಈ ಒಂದು ವಸತಿ ವ್ಯವಸ್ಥೆಯಲ್ಲಿ ಈ ಒಂದು ಕಸಾಯಿಖಾನೆ ಅಂತ ಆಗಿಬಿಟ್ರೆ ಅಲ್ಲಿ ಪರಿಸ್ಥಿತಿ ಏನಾಗಿದೆ. ಇವತ್ತು ನಾವೇನಪ್ಪ ಅಂದ್ರೆ ನೂರಾರು ಲಕ್ಷಾಂಗಟ್ಟಲೆ ಖರ್ಚು ಮಾಡಿ ಇವತ್ತು ನಾವು ಏರ್ಪೋರ್ಟ್ ಮಾಡ್ತಾ ಇದ್ದೀವಿ 400 ಎಕರೆ. ನಾಳೆ 17 ಏನಪ್ಪ ಮೇಲೆ ಆಗಿಬಿಟ್ರಪ್ಪ ಅಂದ್ರೆ ಒಂದಲ್ಲ ಉಳಿಲಿಕ್ಕೆ ಸಾಧ್ಯ ವಿಮಾನಗಳು. ಎಂತ ನಾವೇನಪ್ಪ ಅಂತ ಕೊಟ್ಟರೆ ಕೆಲಸವನ್ನು ಮಾಡ್ತಿದ್ದ ಸ್ವಲ್ಪ ಅಧಿಕಾರಿಗಳು ಗೊತ್ತಾಗಬೇಕು. ಆ ರೀತಿಯಲ್ಲಿ ಕೆರೆ ಅಲ್ಲಿ ಲಕ್ಷ್ಮಮ್ಮ ಕೆರೆ ಅಂತ ಫೇಮಸ್ ಇದೆ. ಜೊತೆಗೆ ಏನಪ್ಪ ಅಂತಕೊಂಡ್ರೆ ಈಗಾಗಲೇ ನಮ್ಮಲ್ಲಿ ಆಗಿದ್ದಾರೆ. ನಮ್ಮಲ್ಲಿ ಏನಪ್ಪ ಅಂದ್ರೆ ಮುನ್ಸಿಪಾಲಿಟಿ ಏನಪ್ಪ ಅಂದ್ರೆ ಇಂಜುರಿ ಮಾಡಿ ಈಗಾಗಲೇ ಏನಪ್ಪ ಅಂತಕೊಂಡ್ರೆ ಸುಮಾರು 2-3 ವರ್ಷದಿಂದ ಅದು ಕೆಲಸನೇ ಮಾಡ್ತಾ ಇಲ್ಲ ಅಂತ ಒಂದು ಪ್ಲಾಂಟ್ ಆಗಿಬಿಟ್ಟಿದ್ದಾರೆ. ಅಷ್ಟೆಲ್ಲ ಮಾಡಿದ್ರು ಸಹ ನಾವು ಸಹಿಸಿಕೊಂಡಿದ್ರು ಸಹ ಮತ್ತೆ ಅಲ್ಲಿ ಕಸಾಯಿಖಾನೆ ಹಾಕ್ಬಿಟ್ರೆ ಇನ್ನು ಅಲ್ಲಿ ಇರ್ತಕ್ಕಂಥ ಜನರಲ್ಲಿ ಯಾಕೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಏನ್ ಮಾಡ್ತೀವಿ ಅಂತಕೊಂಡ್ರೆ ಈಗಾಗಲೇ ನಾವು ಮನೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಹಾಯಕ ಆಯುಕ್ತರಿಗೂ ಮನವಿ ಮಾಡಿದ್ದೇವೆ, ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೇವೆ, ನಿನ್ನೆ ಕೂತ್ಕೊಂಡು ಎಲ್ಲ ಮಾಡಿದ್ದೀವಿ. ಅವ್ರ ನಂತರ ಸರ್ಕಾರ ಆದೇಶ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಆದೇಶ ನೀವು ಮಾಡ್ತೀವಿ ಅಂತಕೊಂಡ್ರೆ ನಾವೇನಪ್ಪ ಇಲ್ಲಿ ಕೂತ್ಕೊಳ್ಳೋಕೆ ಕೈ ಕಟ್ಕೊಂಡು ಕೊಡಂಗಿಲ್ಲ. ಅಲ್ಲಿ ಇರ್ತಕ್ಕಂಥ ಸುಮಾರು 1000 ಜನ ವಿದ್ಯಾರ್ಥಿಗಳಿದ್ದಾರೆ. 1000 ಜನ ಏನಪ್ಪ ಅಂದ್ರೆ ಇರ್ತಕ್ಕಂಥ ಹಿರಿಯ ನಾಗರಿಕರಿದ್ದಾರೆ. ಜನಮಾನಸದಲ್ಲಿ ಸುಮಾರು 2000 ಜನ ಏನಪ್ಪ ಅಂದ್ರೆ ಜನರಿದ್ದಾರೆ. ಅವೆಲ್ಲ ಏನಪ್ಪ ಕೂತ್ಕೊಂಡು ನಾವೆಲ್ಲ ರಸ್ತಾರೋಕ ಮಾಡ್ತೀವಿ. ಮತ್ತು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಈಗಾಗಲೇ ನಾವೇನಪ್ಪ ಅಂದ್ರೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಏನಪ್ಪ ನಾವು ಭೇಟಿ ಆಗ್ತಾ ಇದ್ದೀವಿ. ಜೊತೆಗೆ ನಮ್ಮ ಶಾಸಕರಿದ್ದ ಶಿವರಾಜ್ ಪಟೇಲ್ ಅವರಿಗೂ ಮತ್ತು ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ NS ಬೋಸರಾಜ್ ಸಾಹೇಬ್ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಈಗಾಗಲೇ DC ಅವರಿಗೆ ಫೋನ್ ಮಾಡಿದ್ದಾರೆ. ಇಲ್ಲ ಅದನ್ನ ಸ್ಥಳಾಂತರ ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಆದರೆ ಅವರು ಸ್ಥಳಾಂತರ ಮಾಡಿದ್ರಪ್ಪ ಅಂತಕೊಂಡ್ರೆ ಪರಿಣಾಮ ಬಹಳ ಇದಾಗ್ತದೆ. ಮತ್ತು ಜೊತೆಗೆ ಏನಪ್ಪ ನಾವು ಮುಂದೇನಪ್ಪ ಅಂದ್ರೆ ಕಾನೂನಿನ ಕ್ರಮವಾಗಿ ನಾವು ಹೋರಾಟ ಮಾಡ್ತೀವಿ. ಈಗಾಗಲೇ 3 ಜನ ನಗರಸಭೆ ಸದಸ್ಯರು ಸಹ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಯಾವುದೇ ಒಂದು ಕಿಮ್ಮತ್ತು ಕೊಡ್ತಾ ಇಲ್ಲ. ಆ ಒಂದು ದೃಷ್ಟಿಯಿಂದ ನಾವೇನಪ್ಪ ಅದನ್ನ ನಾವು ಹಾಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಷ್ಟು ಸಾವಿರಾರು ಜನ ಏನಪ್ಪ ಅಂತಕೊಂಡು ವಾಸ ಮಾಡ್ತಾರೆ. ಲೇಔಟ್ ಆಗ್ತಾ ಇದೆ. ಒಂದೊಂದು ಏನಪ್ಪ ಅಂದ್ರೆ ಲೇಔಟ್ ಏನಪ್ಪ 13 ಲಕ್ಷ 15 ಲಕ್ಷ ಕೊಟ್ಟು ಏನಪ್ಪ ಜನ ತೆಗೆದುಕೊಂಡಿದ್ದಾರೆ. ಅಲ್ಲಿ ಏನಪ್ಪ ಅಂತಕೊಂಡ್ರೆ ನೀವು ಯಾವತ್ತು ವಿರೋಧ ಮಾಡಿದ ಮೇಲೆ ನೀವು ಅಣ್ಣವ್ರು ಏನ್ ಕೇಳಿದ ಪ್ರಶ್ನೆ, ಈಗ ಅಲ್ಲಿ ಅಪ್ರೂವಲ್ ಆದ್ಮೇಲೆ ಪೇಪರ್ ಯಾರಿಗೂ ಸಿಕ್ಕಿಲ್ಲ. ಫೈನಲ್ ಅದೇ ಜಾಗ DC ಅವರು ಅದೇ ಫೈನಲ್ ಮಾಡ್ಯಾರ ಅಂತ ಗೊತ್ತಾಗಿದೆ. ಅದಾದ್ಮೇಲೆ ಏನಾಯ್ತು, ಮೊನ್ನೆ ಬುನಾದಿ ತೋಡುವಾಗ ನಮ್ಮ 4-5 ಜನ ಹುಡುಗರು ನೋಡಿದಾಗ ಏನ್ ನಮ್ಮ ಹುಡುಗರೇ ಅಲ್ಲಿ ಉಸುಗ ಹಾಕಿದ್ದಾರೆ. ಯಾರು ಟ್ರ್ಯಾಕ್ಟರ್ ಲಾರಿ ಏನಿರುತ್ತೆ ಆ ಹುಡುಗರು ಉಸುಗ ಹಾಕಿದಾಗ ಅವಾಗ ಏನ್ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಪ್ಪ ಅವಾಗ ಈ ಕಸಾಯಿಖಾನೆ ಮಾಡ್ತಾ ಇದ್ರ ಅನ್ನೋ ವಿಚಾರ ಸಾರ್ವಜನಿಕರ ಗಮನಕ್ಕೆ ಬಂದಾಗ ಅದಾದ್ಮೇಲೆ ನಾವೆಲ್ಲ ಸಭೆ ಮಾಡಿದ್ವಿ. ಸಭೆ ಮಾಡಿ ಇದ್ರ ವಿರೋಧ ವ್ಯಕ್ತಪಡಿಸಿದ್ವಿ. ನಿಮ್ಗೆ ಇನ್ನೊಂದು ಬಹಳ ಅಚ್ಚರಿ ಸಂಗತಿ ಏನ್ ಹೇಳ್ಬೇಕಂದ್ರೆ ಯಾವ ಕಸಾಯಿಖಾನೆನ ಮಾವಿನಕೆರೆಯಿಂದ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಅದು ಇಷ್ಟ ಇಲ್ಲ. ಅವರಲ್ಲಿ ಹೋಗಕ್ಕೆ ರೆಡಿ ಇಲ್ಲ. ಫೋರ್ಸ್ಫುಲಿ ಅವರಿಗೆ ಒತ್ತಾಯ ಮಾಡಿ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದು ಒಂದು ಇಂಟ್ರೆಸ್ಟಿಂಗ್ ವಿಷಯ. ಅದಾದ ನಂತರ ಏನು ಇವರು ವಿತಂಡವಾದ ಅಂತಾನೆ ಹೇಳ್ಬೋದು. ಆ ಜಾಗ ಇಂಡಸ್ಟ್ರಿಯಲ್ ಏರಿಯಾ ಸರ್ಕಾರಿ ಜಾಗ ಅಂತ ಏನ್ ಕರೀತಾರೆ, ಈ ಸ್ಲಾಟರ್ ಹೌಸ್ ಮಾಡ್ಬೇಕಂದ್ರೆ ದೇಟ್ ಶುಡ್ ಬಿ. ಈಗ ಅಲ್ಲಿರ್ತಕ್ಕಂಥ ಲೇಔಟ್ ಮಾಡಿದ್ದು ಯಾರು ನಾವು ಥರ್ಡ್ ಪಾರ್ಟಿ ಮನುಷ್ಯ ಅಲ್ಲ. ಅದು ಪ್ಯೂರ್ಲಿ ಬಿಲಾಂಗ್ಸ್ ಟು KITB ಲೇಔಟ್. KITB ಲೇಔಟ್ ಅಂದ್ರೆ ಸರ್ಕಾರ ಅಧೀನದಲ್ಲೇ ಬರೋದು. ಆಮೇಲೆ ಮನೆಗಳ ಕಟ್ಟಿದ್ದು ಯಾರು ಶಿವಕುಮಾರ್ ಬೇರೆ ಯಾರು ಕಟ್ಟಿಲ್ಲ, ಅದು ಕಟ್ಟಿದ್ದು ಹೌಸಿಂಗ್ ಬೋರ್ಡ್ ಅವರೇ. ಹೌಸಿಂಗ್ ಬೋರ್ಡ್ ಬರೋದು ಸರ್ಕಾರ ಅಧೀನದಲ್ಲಿ. ಈ ಲೇಔಟ್ ಹೆಂಗಾಗಿದೆ ಅಂದ್ರೆ ಪ್ರೈಮ್ ಲೊಕೇಶನ್ ಆಗಿದೆ, ಪ್ರೈಮ್ ಲೇಔಟ್ ಆಗಿದೆ. ಈಗ ಆಮೇಲೆ ಈ ಜಾಗ ಸರ್ಕಾರದ ಬರುತ್ತೆ, ಇಲ್ಲ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಬಟ್ ಆ ಜಾಗದಿಂದ ವಸತಿ ಪ್ರದೇಶ ಎಷ್ಟು ದೂರ ಇದೆ, ಆ ಜಾಗದಿಂದ ದೇವಸ್ಥಾನಗಳು ಎಷ್ಟು ದೂರ ಇದೆ, ಆ ಜಾಗದಿಂದ ಶಾಲೆಗಳು ಎಷ್ಟು ದೂರ ಇದೆ, ಆ ಜಾಗದಿಂದ ಸಾರ್ವಜನಿಕ ವಾಸ ಮಾಡ್ತಕ್ಕಂಥ ಏರಿಯಾ ಎಷ್ಟು ದೂರ ಇದೆ, ಆ ಜಾಗದಿಂದ ಹಿಂದೂಗಳ ಶ್ರದ್ಧಾ ಕೇಂದ್ರ ಎಷ್ಟು ದೂರದಲ್ಲಿದೆ. ಇವೆಲ್ಲ DC ಜಿಲ್ಲಾಧಿಕಾರಿಗಳು ಜಾಗ ಫೈನಲ್ ಮಾಡುವಾಗ ಅಟ್ಲೀಸ್ಟ್ ಊರಿನವರ ಒಪ್ಪಿಗೆ NOC ಆದ್ರೂ ತಗೋಬೇಕಲ್ಲ ಸಾರ್ವಜನಿಕರು. ಹಾಗೆ ಈಗ ಸರ್ಕಾರಗಳ ಕೆಲಸ ಮಾಡೋದು ಸಾರ್ವಜನಿಕಗೋಸ್ಕರ, ಸಿಸ್ಟಮ್ ಇರೋದು ಸಾರ್ವಜನಿಕರಿಗೋಸ್ಕರ. ಈ ಸಾರ್ವಜನಿಕರು ಬೇಡ ಅಂದ್ಮೇಲೆ ನಾವು ಅಲ್ಲೇ ಮಾಡ್ತೀವಿ ಅಂತಕ್ಕಂಥ ಉದ್ದೇಶ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ನಿಮ್ಮೆಲ್ಲರ ಮುಖಾಂತರ ಕೇಳೋದಿಷ್ಟೇ, ನಾವು ಈ ಏನಪ್ಪ ಅವ್ರ ಜೊತೆಗೆ ಗುದ್ದಾಡೋದಾಗಲಿ ಏನೇ ಮಾಡೋದಾಗಲಿ ನಾವು ಬಹಳ ಡೌಟ್ ಅಂತ ಅಂಬಲ್ ರಿಕ್ವೆಸ್ಟ್ ಆಗಿ DC ಸಾಹೇಬರಿಗೆ ಮತ್ತು AC ಸಾಹೇಬರಿಗೆ ನಿನ್ನೆ ಸಂಪೂರ್ಣ ದಿನ ಅವರಿಗೆ ಕೊಟ್ಟು ಚರ್ಚೆ ಮಾಡಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದಾದ ನಂತರ ಮುಂದಿನ ದಿನಗಳಲ್ಲಿ ನಮ್ಮ ವಕೀಲರಿಂದ ಈ ಒಂದು ಕಾರ್ಯಕ್ಕೆ ಸ್ಟೇ ತರ್ತಕ್ಕಂಥ PL ಹಾಕಿ ಸ್ಟೇ ತರ್ತಕ್ಕಂಥ ಕೆಲಸನೂ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಸಾರ್ವಜನಿಕರು ನಿಮ್ಗೆ ಗೊತ್ತಲ್ಲ, ಇದು ಎಲ್ಲರಿಗೂ ಒಂದು ಎಮೋಷನಲ್ ವಿಷಯ. ಬೇರೆದಿಲ್ಲಪ್ಪ ತಂದು ಏನೋ ಒಂದು ನಮ್ಮಲ್ಲಿ ಹಾಕಿದ್ದಾರೆ, ಯಾವುದೋ ಒಂದು ಫ್ಯಾಕ್ಟರಿ ಹಾಕಿದ್ದಾರೆ. ಆಧುನಿಕ
ತಂತ್ರಜ್ಞಾನದ ಯುಗದಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಪ್ರತಿಯೊಬ್ಬರಿಗೂ ತಲುಪುವಂತಾಗುವ ದಿಸೆಯಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿದೆ. ಸೈಬರ್ ಅಪರಾಧ ತಡೆಯಲು ಮುನ್ನೆಚ್ಚರಿಕೆ ವಹಿಸಬೇಕೆಂದು ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಎಂ ಪುಟ್ಟಮಾದಯ್ಯ ಅವರು ಹೇಳಿದರು. ಡಿಸೆಂಬರ್ 5ರ ಶುಕ್ರವಾರದಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆಯಿಂದ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಶಿಕ್ಷಕರಲ್ಲಿ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ದರೂ ಅಪರಾಧಿಗಳ ಸಂಖ್ಯೆಯು ಹೆಚ್ಚುತ್ತಲೇ ಇದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರತಿಯೊಬ್ಬರು ಕನಿಷ್ಠ 10 ಸೈಬರ್ ಅಪರಾಧಿಗಳ ಬಗ್ಗೆ ಜನಕ್ಕೆ ಮನವರಿಕೆ ಮಾಡಿದ್ದಲ್ಲಿ ಜಿಲ್ಲೆಯಲ್ಲಿ ಅಪರಾಧಿಗಳ ಸಂಖ್ಯೆ ಕಡಿಮೆ ಮಾಡಬಹುದಾಗಿದೆ ಎಂದು ಅವರು ಸಲಹೆ ಮಾಡಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಕುಮಾರ್ ಕಂದು ಅವರು ಮಾತನಾಡಿ, ನಾವೆಲ್ಲರೂ 21ನೇ ಶತಮಾನವು ಟೆಕ್ನಾಲಜಿಗೆ ಹೆಸರಾಗಿದೆ. ಇದರಿಂದಾಗಿ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ಕಾಣುತ್ತಿದೆ. ಆದಾಗ್ಯೂ ಅಪರಾಧಿಗಳ ಸಂಖ್ಯೆಯು ಹೆಚ್ಚುತ್ತಿವೆ. ಸೈಬರ್ ಕ್ರೈಮ್ಗೆ ಹಿರಿಯ ನಾಗರಿಕರನ್ನು ಹೆಚ್ಚಾಗಿ ಗುರಿಯಾಗಿಸಲಾಗುತ್ತದೆ ಎಂದು ತಿಳಿಸಿದರು. ಶಾಲಾ ಕಾಲೇಜು ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳು ಎಚ್ಚರದಿಂದ ಮೊಬೈಲ್ ಬಳಕೆ ಮಾಡಬೇಕು. ಸೈಬರ್ ಕ್ರೈಮ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಬೇಕು. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಸೈಬರ್ ಕ್ರೈಮ್ ಕುರಿತು ಜಾಗೃತಿ ಮೂಡಿಸಲು ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಸೈಬರ್ ಅಪರಾಧಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯಾವುದೋ ಅನ್ನೋನ್ ನಂಬರಿಂದ ನಿಮ್ಮ ಮೊಬೈಲ್ಗೆ ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ಒತ್ತಿದಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ನಿಮಗೆ ಪ್ರೈಸ್ ಬಂದಿದೆ ಅಂತ ತಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ನಿಮ್ಮನ್ನ ಮೋಸ ಮಾಡೋಕ್ಕೆ ಅವರು ಬೇರೆ ಬೇರೆ ಥರ ಪ್ರಯತ್ನ ಮಾಡ್ತಾರೆ. ನಾನು ವರ್ಕ್ ಮಾಡ್ತಿರೋದು ಟೀಚರ್ ಆಗಿ. ಹೆಂಗೆ ಈ ಕ್ರೈಮ್ಗಳು ಮಾಡ್ತಾರೆ ಅಂತಂದ್ರೆ, ಒಂದು ಮೆಸೇಜ್ ಬಂತು ಟೆಲಿಗ್ರಾಮಲ್ಲಿ, ಫ್ರೀ ಟೈಮ್ ಜಾಬ್ ಅಂತ ಬಂತು. ನಾನು ರಿಪ್ಲೈ ಮಾಡಿದೆ, ಡೈಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಕ್ಲಿಕ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ನಡ್ನೋಡಕ್ಕೆ ಏನಾಗುತ್ತೆ ಸರ್, ನೀವು ಇಷ್ಟು ಕಟ್ಟಬೇಕು ಅಂತ ಬರುತ್ತೆ, ಮತ್ತೆ ನಿಮಗೆ ಅದನ್ನ ಪ್ಲೇ ಮಾಡಲಿಕ್ಕೆ ಮುಂದೆ ಬಿಡ್ತೀವಿ ಅಂತ 52,000 ಬಂತು. ಅವ್ರದ್ದೆಲ್ಲ ಬ್ಯಾಂಕ್ ಡೀಟೇಲ್ಸ್ ನನಗೆ ಕಳಿಸಿ, ನಿಮ್ಮ ಅಕೌಂಟಲ್ಲಿ ನೋಡಿದ್ರೆ 1 crore ಇದೆ, ಅಲ್ಲಿ ಕ್ರೋರ್ ಗಟ್ಟಲೆ ತೋರಿಸ್ಬಿಟ್ರೆ ಅವರು 20 ಲಕ್ಷ ಹೆಂಗನ ಅರೇಂಜ್ ಮಾಡಿ 10 ಲಕ್ಷ ನಾನು ಹಾಕ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ನನ್ನ ಬ್ಯಾಡ್ ಟೈಮು, ಏನೋ ಗೊತ್ತಿಲ್ಲ. ಆ ಲೆಕ್ಕದಲ್ಲಿ ಅವರು ಫ್ರಾಡರ್ಸ್ ನನಗೆ ಅಂತಲೇ ಬಂದಿಲ್ಲ, ಈಗ ಹೋಗ್ತಾನೆ ಇತ್ತು ದುಡ್ಡು. ಹಿಂಗೇನೆ 20 ಲಕ್ಷ ಕಟ್ಟ್ರಿ, ನೆಕ್ಸ್ಟ್ 40 ಲಕ್ಷ ಕಟ್ಟ್ರಿ, ಬಟ್ ನಾನು ಕಟ್ಟೋದು ನನಗೆ ಅರಿವಿಲ್ಲ. ಅಲ್ಲಿ ನಾನು ಹಿಡಿದು ಮೇನ್ ಹಿಡಿದಿದ್ದು ಜಸ್ಟ್ 20 lakhs ಅಲ್ಲ, ಕಟ್ಬಿಡೋಣ, 1 crore ಬರುತ್ತೆ. 20 ಲಕ್ಷ ನಾನು ಸಾಲ ಮಾಡಿಸ್ಕೊಂಡ್ರೆ ಯಾರ್ದಾರು ಕೊಟ್ಬಿಡ್ತೀನಿ. 1 ಸೆಕೆಂಡಿಗೂ ಅದು ಬರಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ನನ್ನ ಲೈಫ್? 30,000 ಉಳಿಸೋಕೆ ಹೋಗಿ 3 ಲಕ್ಷ ಕಳ್ಕೊಂಡೆ, 3 ಲಕ್ಷ ಉಳಿಸೋಕೆ ಹೋಗಿ 30 ಲಕ್ಷ ಕಳ್ಕೊಂಡೆ, 30 ಲಕ್ಷ ಉಳಿಸ್ಕೊಳಕ್ಕೆ ಹೋಗಿ 3 ಕೋಟಿ ಕಳ್ಕೊಂಡೆ. ನಿಮ್ಮ ವಿಳಾಸಕ್ಕೆ ಒಂದು ಪೋಸ್ಟ್ ಬರುತ್ತೆ. ಆ ಪೋಸ್ಟಲ್ಲಿ ಕೆಲವೊಂದು ಗಿಫ್ಟ್ ವೋಚರ್ಗಳನ್ನು ಇಟ್ಟಿರ್ತಾರೆ. ಆ ಗಿಫ್ಟ್ ವೋಚರಲ್ಲಿ ನೀವು ಇಷ್ಟು ಕೋಟಿ ಹಣವನ್ನ ಅಥವಾ ಇಷ್ಟು ಲಕ್ಷವನ್ನ ನೀವು ಗೆದ್ದಿದ್ದೀರಾ ಅಂತ ಹೇಳಿ ಒಂದು ಆಮಿಷವನ್ನು ತೋರಿಸ್ತಾರೆ. ಮುಂದೆ ಅದು ಲಕ್ಷ ಮತ್ತು ಕೋಟಿಗಟ್ಟಲೆ ವಂಚನೆ ಆಗುವಂತಹ ಪ್ರಕರಣಗಳು ದಾಖಲಾಗ್ತದೆ. ನಾವು ಬಟ್ಟೆ ಆರ್ಡರ್ ಮಾಡ್ತಿದ್ದೆ ಸರ್. ಅವ್ರೇನಂದ್ರು ನಿಮ್ಮ ಹೆಸರು ಮೇಲೆ ಕಾರ್ ಬಂದಿದೆ, ನೀವು ವಿನ್ ಆಗಿ ಫಸ್ಟ್ ಪ್ರೈಸ್. ಅವ್ರೇನಂದ್ರು ನಿಮ್ಮ ಹೆಸರು ಮೇಲೆ ಕಾರ್ ಬಂದಿದೆ, ನೀವು ವಿನ್ ಆಗಿ ಫಸ್ಟ್ ಪ್ರೈಸ್. ಅವ್ರೇನಂದ್ರು ನಿಮ್ಮ ಹೆಸರು ಮೇಲೆ ಈ ಟೆಕ್ನಾಲಜಿ ಹೇಗೆ ಅಭಿವೃದ್ಧಿ ಆಗಿದೆ, ಡೆವಲಪ್ಮೆಂಟ್ ಆಗಿದೆ, ಹಾಗೆಯೇ ಅದು ಒಟ್ಟೊಟ್ಟಿಗೆ ಅಪರಾಧಗಳು ಕೂಡ ಕೆಲವು ಸರಿ ನಮಗೆ ಗೊತ್ತಿದ್ದು ನುಸುಳುತ್ತೆ. ಇನ್ನು ಕೆಲವು ಬಾರಿ ನಮ್ಮ ಕೇರ್ಲೆಸ್ನೆಸ್ ಕೂಡ ಅಥವಾ ನಮ್ಮ ದುರಾಸೆಯನ್ನು ಕೂಡ ನಮ್ಮನ್ನ ಈ ಸಿಸ್ಟಮ್ನ ಮುಂದಾಗ್ತಾ ಇದೆ. ಅದರ ಸಂಬಂಧ ಈಗ ತಾವು ನೋಡ್ತೀರಿ. ಮತ್ತೆ ಇಲ್ಲಿ ಒಂದಷ್ಟು ಕೆಲವು ಜನ ಮಾತ್ರ ಇದ್ದೀವಿ. ಅಟ್ಲೀಸ್ಟ್ ನಾವು ಒಬ್ಬೊಬ್ಬರು 10-100 ಜನಕ್ಕೆ ಇದನ್ನ ಪಾಸ್ ಮಾಡಿ ಮನವರಿಕೆ ಮಾಡಿಕೊಂಡ್ರೆ ಇದರಿಂದ ಶ್ರಮ ಸಾಧ್ಯ ಆಗುತ್ತೆ ಅಷ್ಟೇ. ಮತ್ತೆ ಎಲ್ಲರೂ ಕಚೇರಿ ಸಮಯ ಆಗಿದೆ, 13 ನಿಮಿಷ 4 ನಿಮಿಷ ಇರ್ಬೋದು. ಈ ಒಂದು ಇದನ್ನ ವೀಕ್ಷಣೆ ಮಾಡೋಣ, ಮತ್ತೆ ಎಲ್ಲ ಕಡೆ ಇದನ್ನ ಶೇರ್ ಮಾಡ್ತಾ ಹೋಗೋಣ. ಈ ಸಮಾಜ ಈ ಒಂದು
ಈ ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ ಎಲ್ಲ ಸೇರಿದ್ದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳ ವಿವಿಧ ಬೇಡಿಕೆ ಈಡೇರಿಸುವಂತೆ ಅಲ್ಲದೆ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಈ ಕುರಿತಂತೆ ಧ್ವನಿ ಎತ್ತುವಂತೆ ನಗರದಲ್ಲಿ ಇಂದು ಅತಿಥಿ ಉಪನ್ಯಾಸಕರುಗಳು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಉದ್ಯೋಗ ಖಾತ್ರಿ ನೌಕರಿಗಿಂತ ಕಡಿಮೆಯಲ್ಲಿ ಗೌರವಧನವನ್ನು ನೀಡುತ್ತಿದ್ದು, ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರ ಮಾದರಿಯಲ್ಲಿ ವೇತನವನ್ನು ನೀಡಬೇಕು. ವಾರಕ್ಕೆ 10-12 ಗಂಟೆ ಬೋಧನಾ ಅವಧಿ ನಿಗದಿ ಮಾಡಲಾಗಿದೆ. ಆದರೆ ವಾಸ್ತವವಾಗಿ ಕಾಯಂ ಉಪನ್ಯಾಸಕರಿಗಷ್ಟೇ ಕೆಲಸ ಮಾಡಲಾಗುತ್ತಿದೆ. ಆದಾಗ್ಯೂ ಸಮರ್ಪಕ ವೇತನ, ಉದ್ಯೋಗ ಭದ್ರತೆ, ವೈದ್ಯಕೀಯ ಸೌಲಭ್ಯ, ತುಟ್ಟಿ ಭತ್ಯೆ, ರಜೆ ಸೌಲಭ್ಯ ಸೇರಿದಂತೆ ಯಾವುದೇ ಅನುಕೂಲಗಳಿಲ್ಲ. ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಅತಿಥಿ ಉಪನ್ಯಾಸಕರಾದ ನಾವೆಲ್ಲರೂ ವಿದ್ಯಾರ್ಥಿಗಳ ದಾಖಲಾತಿ ಸೇರಿದಂತೆ ಕಾಲೇಜಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಣ ಸಂಸ್ಥೆಯ ಹಿತದೃಷ್ಟಿಯಿಂದ ಉತ್ತಮ ಫಲಿತಾಂಶ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇವೆ. ಆದ್ದರಿಂದ ಈ ಮೇಲ್ಕಂಡ ಎಲ್ಲ ಬೇಡಿಕೆಗಳನ್ನು ತಾವು ಪರಿಶೀಲಿಸಿ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುವ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಹಾಗೂ ಸಂಬಂಧಪಟ್ಟ ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಮಾನ್ಯ ಸಚಿವರ ಗಮನವನ್ನು ಸೆಳೆದು ವೇತನ ಪರಿಷ್ಕರಣೆ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಶಿವಕುಮಾರ್, ವಿಜಯ್ ಕುಮಾರ್, ಬಸವರಾಜ್, ನಾಗರಾಜ್, ಬಸವರಾಜ್, ವಿನೋದ್ ಕುಮಾರ್, ಕೃಷ್ಣಪ್ಪ, ತಿಮ್ಮಪ್ಪ ಸೇರಿದಂತೆ ಇನ್ನಿತರ ಉಪನ್ಯಾಸಕರುಗಳು ಉಪಸ್ಥಿತರಿದ್ದರು. ಕೈ ಹಿಡ್ಕಂತ ಸ್ವಲ್ಪ ಸರ್ ಸ್ವಲ್ಪ ಹಿಡ್ಕೊಂಡ್ಬಿಡಿ ಸರ್ ಸ್ವಲ್ಪ ಹಿಡ್ಕೊಂಡು ಹಿಡ್ಕ ಈ ಕಡೆ ನೋಡ್ರಿ ಕೈ ಹಿಡ್ಕಂತ ಏನಪ್ಪ ಸ್ವಲ್ಪ ಸರ್ ಸ್ವಲ್ಪ ಹಿಡ್ಕೊಂಡ್ಬಿಡಿ ಸರ್ ಸ್ವಲ್ಪ ಹಿಡ್ಕೊಂಡು ಹಿಡ್ಕ ಈ ಕಡೆ ನೋಡ್ರಿ ಶಪನ